ಕೆಲವು ವಿಷಯಗಳಿಗೆ ಇದು ಮುಖಾಮುಖಿ ಆಗುತ್ತೆ, ಇನ್ನು ಕೆಲವು ವಿಷಯಗಳಲ್ಲಿ ಅನುಸಂಧಾನವನ್ನು ಮತ್ತು ಸಂವಾದವನ್ನು ನಡೆಸ್ತಾ ಹೋಗುತ್ತೆ. ಉನ್ನತ ಶಿಕ್ಷಣದ ಚಾರಿತ್ರಿಕತೆಯನ್ನು ನಮೂದಿಸ್ತಾ ಹೋಗುತ್ತೆ. ಹೀಗೆ ಬೇರೆ ಬೇರೆ ರೀತಿಯ ಬೇರೆ ಬೇರೆ ಸಂದರ್ಭದಲ್ಲಿ ಬರೆದಂತಹ ಅನೇಕ ಲೇಖನಗಳ ಒಂದು ಸಂಕಲನ ಆಗಿದ್ದು ನಮ್ಮ ನಡುವೆ ಬಹಳ ಮಹತ್ವದ ಒಂದು ಕೊಡುಗೆ ಅಂತಲೇ ನಾನು ಭಾವಿಸ್ಕೊಂಡಿದ್ದೇನೆ. ಯಾಕೆ ಅಂತಂದರೆ, ಶ್ರೀಪಾದ್ ಭಟ್ ಆಧಾರವಿಲ್ಲದೆ ಯಾವುದನ್ನು ಮಾತಾಡಿಲ್ಲ. ಇದರಲ್ಲಿ ಅವರು ಹೇಳುವ ಪ್ರತಿ ವಿಚಾರಕ್ಕೂ ಸಹ, ಅದು ಮೀಸಲಾತಿಯ ಸಂದರ್ಭ ಆಗಿದ್ದಿರಬಹುದು, ಯು ಜಿ ಸಿಗೆ ಸಂಬಂಧಪಟ್ಟದ್ದಾಗಿರ್ಬೋದು, ವಿಶ್ವವಿದ್ಯಾಲಯಗಳು ದ್ವೀಪದಂತೆ ಇರುವ ಸನ್ನಿವೇಶವನ್ನು ಕುರಿತಾಗಿರ್ಬೋದು, ಎಲ್ಲವನ್ನು ಸಾಧಾರವಾಗಿ ಪ್ರತಿಪಾದಿಸ್ತಾ ಹೋಗ್ತಾರೆ. ನಮಸ್ಕಾರ. ಈ ಪುಸ್ತಕದ ಲೇಖಕರಾದಂಥ ಶ್ರೀಪಾದ್ ಭಟ್ ಅವರೇ, ಅಧ್ಯಕ್ಷತೆಯನ್ನು ವಹಿಸಿರುವ ಗೆಳೆಯ ಮಾವಳ್ಳಿ ಶಂಕರ್ ಅವರೇ, ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರುವ ಪ್ರೊಫೆಸರ್ ರಮೇಶ್ ಅವರೇ, ಪುಸ್ತಕವನ್ನು ಕುರಿತು ಮಾತಾಡೋದಕ್ಕೆ ಬಂದಿರುವಂತಹ ಚಿಂತಕ ಎ ನಾರಾಯಣ ಅವರೇ, ವಿಚಾರ ಮಂಡನೆಗೆ ಸಿದ್ಧವಾಗಿರುವಂಥ ನೇತ್ರಾವತಿ ಅವರೇ, ಪ್ರವೀಣ್ ತೆಲ್ಪಲ್ಲಿ ಅವರೇ, ರವಿಕುಮಾರ್ ಬಾಗಿ ಅವರೇ, ಜಲಜಾ ಅವರೇ, ಇಲ್ಲಿ ನೆರೆದಿರುವ ಎಲ್ಲ ಬಂಧುಗಳೇ, ಇಷ್ಟು ಹೆಸರಿಗೆ ಹೇಳಿರೋದ್ರಿಂದ ಮುಂದೆ ಯಾರು ಆ ಹೆಸರುಗಳನ್ನು ಮತ್ತೆ ಹೇಳೋಗಿಲ್ಲ ಅಂತ ನಾನೇ ಹೇಳಿಬಿಟ್ಟಿರೋದ್ರಿಂದ ಮತ್ತೆ ಅದನ್ನು ಪುನರುಚ್ಚಾರ ಮಾಡೋ ಅಗತ್ಯ ಇಲ್ಲ. ಎಲ್ರಿಗೂ ಒಂದೇ ಸಾರಿ ನಮಸ್ಕಾರ ಅಂಥೇಳಿ ಶುರು ಮಾಡ್ಬೋದು, ಅಷ್ಟು ಸಮಯ ಉಳಿಸ್ಬೋದು ಅಂತ ನಾನೇ ಹೇಳಿದ್ದೇನೆ. ಜೊತೆಗೆ ಇಷ್ಟು ಜನ ಭಾಷಣಕಾರರಿರೋದ್ರಿಂದ ನಾನು ಎಷ್ಟು ಮಾತಾಡಬೇಕು ಅನ್ನೋದರ ಒಂದು ಎಚ್ಚರಿಕೆಯೂ ಹೌದು ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಈ ಪುಸ್ತಕವನ್ನು ಶ್ರೀಪಾದ್ ಭಟ್ ಅವರು ಕನ್ನಡದ ಓದುಗರಿಗೆ ಕೊಡ್ತಾ ಇದ್ದಾರೆ. ಶ್ರೀಪಾದ್ ಭಟ್ ಮೊದಲಿಂದಲೂ ಶಿಕ್ಷಣ ಕ್ಷೇತ್ರವನ್ನು ಕುರಿತಂತೆ ಅತ್ಯಂತ ಆಳವಾದಂತಹ ಚಿಂತನೆಯನ್ನು, ವಿಶ್ಲೇಷಣೆಯನ್ನು ಮಾಡ್ತಾ ಬಂದಂಥವರು ನಮ್ಮ ನಡುವೆ. ಇವರು ವಿಶೇಷವಾಗಿ ಉನ್ನತ ಶಿಕ್ಷಣವನ್ನು ಕುರಿತು ಅನೇಕ ಸಂದರ್ಭದಲ್ಲಿ ಬರೆದ ಲೇಖನಗಳು ಮತ್ತು ಮಾಡಿದ ವಿಡಿಯೋಗಳು, ಪ್ರತಿಕ್ರಿಯೆಗಳು, ಇವನ್ನೆಲ್ಲ ನೋಡಿದಾಗ ಉನ್ನತ ಶಿಕ್ಷಣದ ಬಗೆಗೆ ಅಷ್ಟೇ ಅಲ್ಲ, ಒಟ್ಟು ಶಿಕ್ಷಣ ಕ್ಷೇತ್ರದ ಬಗೆಗೆ ಅವರಿಗಿರ್ತಕ್ಕಂತಹ ಕಾಳಜಿ ಮತ್ತು ಕಳಕಳಿ ಬಹಳ ದೊಡ್ಡದು ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಪುಸ್ತಕವನ್ನು ಕುರಿತು ಚಿಂತಕರಾದ ಎ ನಾರಾಯಣ ಅವರು ಮಾತಾಡೋದ್ರಿಂದ ನನ್ನ ಮಾತಿನಲ್ಲಿ ಪುಸ್ತಕದ ವಿಷಯಗಳು ಬಂದೇ ಬರುತ್ತವೆ. ಅದಕ್ಕೆ ಅವ್ರು ಕ್ಷಮಿಸಬೇಕು ಅಂತ ಮೊದಲೇ ಕೇಳ್ಕೊಳ್ತಾ, ಏಕೆಂದರೆ ಅವರು ವಿವರವಾಗಿ ಮಾತಾಡಬಹುದು ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಕೆಲವು ಅಂಶಗಳನ್ನು ಮಾತ್ರ ಈ ಸಂದರ್ಭದಲ್ಲಿ ನಾನು ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತೇನೆ. ಈ ಪುಸ್ತಕದ ಮಹತ್ವ ಏನು, ಉನ್ನತ ಶಿಕ್ಷಣ ಒಳಗೂ ಹೊರಗೂ ಎನ್ನುವ ಈ ಪುಸ್ತಕ ಇದೆಯಲ್ಲ, ಕೆಲವು ಮುಖ್ಯ ಪ್ರಶ್ನೆಗಳನ್ನು, ನಮ್ಮ ಸಂದರ್ಭದ ಕೆಲವು ಮುಖ್ಯ ಪ್ರಶ್ನೆಗಳನ್ನು ಎತ್ತಿದೆ ಈ ಪುಸ್ತಕ. ನಮ್ಮ ಉನ್ನತ ಶಿಕ್ಷಣ ಯಾವ ಸ್ಥಿತಿಯಲ್ಲಿದೆ, ಯಾವ ಸ್ಥಿತಿಯಿಂದ ಬಂದಿದೆ ಎನ್ನುವ ಇತಿಹಾಸವನ್ನು ಹೇಳೋದ್ರ ಜೊತೆಗೆ ವರ್ತಮಾನದ ಸಂದರ್ಭದಲ್ಲಿ ಅದರ ಎದುರಿಸ್ತಾ ಇರತಕ್ಕಂಥ ಬಿಕ್ಕಟ್ಟುಗಳನ್ನು ಇದು ಬಹಳ ಆಳವಾದ ಅಧ್ಯಯನದಿಂದ ಪ್ರಸ್ತಾಪ ಮಾಡ್ತಕ್ಕಂತಹ ಒಂದು ಪುಸ್ತಕ ಅಂತ ನಾನು ಅಂದ್ಕೊಂಡಿದ್ದೇನೆ. ಕೆಲವು ವಿಷಯಗಳಿಗೆ ಇದು ಮುಖಾಮುಖಿ ಆಗುತ್ತೆ, ಇನ್ನು ಕೆಲವು ವಿಷಯಗಳಲ್ಲಿ ಅನುಸಂಧಾನವನ್ನು ಮತ್ತು ಸಂವಾದವನ್ನು ನಡೆಸ್ತಾ ಹೋಗುತ್ತೆ. ಉನ್ನತ ಶಿಕ್ಷಣದ ಚಾರಿತ್ರಿಕತೆಯನ್ನು ನಮೂದಿಸ್ತಾ ಹೋಗುತ್ತೆ. ಹೀಗೆ ಬೇರೆ ಬೇರೆ ರೀತಿಯ ಬೇರೆ ಬೇರೆ ಸಂದರ್ಭದಲ್ಲಿ ಬರೆದಂತಹ ಅನೇಕ ಲೇಖನಗಳ ಒಂದು ಸಂಕಲನ ಆಗಿದ್ದು ನಮ್ಮ ನಡುವೆ ಬಹಳ ಮಹತ್ವದ ಒಂದು ಕೊಡುಗೆ ಅಂತಲೇ ನಾನು ಭಾವಿಸ್ಕೊಂಡಿದ್ದೇನೆ. ಯಾಕೆ ಅಂತಂದರೆ, ಶ್ರೀಪಾದ್ ಭಟ್ ಆಧಾರವಿಲ್ಲದೆ ಯಾವುದನ್ನು ಮಾತಾಡಿಲ್ಲ. ಇದರಲ್ಲಿ ಅವರು ಹೇಳುವ ಪ್ರತಿ ವಿಚಾರಕ್ಕೂ ಸಹ, ಅದು ಮೀಸಲಾತಿಯ ಸಂದರ್ಭ ಆಗಿದ್ದಿರಬಹುದು, ಯು ಜಿ ಸಿಗೆ ಸಂಬಂಧಪಟ್ಟದ್ದಾಗಿರ್ಬೋದು, ವಿಶ್ವವಿದ್ಯಾಲಯಗಳು ದ್ವೀಪದಂತೆ ಇರುವ ಸನ್ನಿವೇಶವನ್ನು ಕುರಿತಾಗಿರ್ಬೋದು, ಎಲ್ಲವನ್ನು ಸಾಧಾರವಾಗಿ ಪ್ರತಿಪಾದಿಸ್ತಾ ಹೋಗ್ತಾರೆ. ಆ ವಿಚಾರಗಳ ಜೊತೆ ನಾವು ಸಂವಾದ ಮಾಡೋದು ಬೇರೆ. ಅವರು ಎತ್ತುವ ಪ್ರಶ್ನೆಗಳಿಗೆ ಮರುಪ್ರಶ್ನೆಗಳನ್ನು ಎತ್ತುವವರು ಇರಬಹುದು, ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಅವರು ಎತ್ತುವ ಪ್ರಶ್ನೆಗಳು ಅಷ್ಟು ಗಂಭೀರವಾಗಿರುತ್ತವೆ. ಕೇವಲ ಪ್ರಶ್ನೆಗಾಗಿ ಪ್ರಶ್ನೆ ಅಲ್ಲ, ಲಘುವಾದಂಥದ್ದಲ್ಲ ಅದು. ಹಾಗಾಗಿಯೇ ಶ್ರೀಪಾದ್ ಭಟ್ ನಮ್ಮ ನಡುವೆ ಶಿಕ್ಷಣ ಕ್ಷೇತ್ರವನ್ನು ಕುರಿತಂತೆ ಅತ್ಯಂತ ಗಂಭೀರವಾಗಿ ವಿಶ್ಲೇಷಣೆ ಮಾಡತಕ್ಕಂಥ ಕೆಲವರಲ್ಲಿ ಒಬ್ಬರಾಗಿದ್ದಾರೆ ಅನ್ನೋದು ಬಹಳ ಹೆಮ್ಮೆ ವಿಷಯ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಇದೊಂದು ಅಧ್ಯಯನಶೀಲವಾದಂತಹ ಕೃತಿ. ಭಾಳ ಸೂತ್ರೀಕರಿಸಿ ಹೇಳೋದಾದರೆ, ಈ ಕೃತಿ ನಮ್ಮ ಶಿಕ್ಷಣ ಕ್ಷೇತ್ರತೆ, ವಿಶೇಷವಾಗಿ ಉನ್ನತ ಶಿಕ್ಷಣ ಕ್ಷೇತ್ರಕ್ಕೆ ಕನ್ನಡಿಯೂ ಹೌದು, ಮುನ್ನುಡಿಯೂ ಹೌದು.
ಕನ್ನಡಿ ಅಂದರೆ ಇರುವ ಸ್ಥಿತಿಯನ್ನು ತೋರಿಸ್ತಕ್ಕಂಥದ್ದು ನಮಗೆ. ಈಗ ಏನಿದೆ ನೋಡಿ, ವರ್ತಮಾನದಲ್ಲಿ ಹೇಗಿದೆ ಅನ್ನೋ ವಸ್ತುಸ್ಥಿತಿಯನ್ನು ತೋರಿಸೋದು ಕನ್ನಡಿ. ಅದು ಮುನ್ನುಡಿ ಅಂದರೆ ಒಂದು ಮಾರ್ಗಸೂಚಿ, ಅದು ಪ್ರವೇಶಿಕೆ, ಅದು ಮುಂದೆ ಏನಾಗಬೇಕಾಗಿದೆ ಎನ್ನುವ ಸೂಚನೆಗಳನ್ನು ಕೊಡ್ತಕ್ಕಂಥದ್ದು. ಹಾಗಾಗಿ ಈ ಕೃತಿಯ ವಿಶೇಷವನ್ನು ಒಂದೇ ವಾಕ್ಯದಲ್ಲಿ ಹೇಳಬೇಕು ಅಂತ ಅಂದರೆ ಇದು ಕನ್ನಡಿಯೂ ಹೌದು, ಮುನ್ನುಡಿಯೂ ಹೌದು. ಅಂಥದ್ದೊಂದು ಕೃತಿಯನ್ನು ಇವರು ಕೊಡ್ತಾ ಬಂದಿದ್ದಾರೆ. ಬಹಳ ವಿಶೇಷವಾದದ್ದು ಇದು. ಕೊಠಾರಿ ಆಯೋಗದ ಉಲ್ಲೇಖಗಳಿಂದ ಹಿಡಿದು ಇತ್ತೀಚಿನವರೆಗಿನ ಅನೇಕ ಅಂಶಗಳನ್ನು ಒಳಗೊಂಡಿರುವಂಥ ಕೃತಿಯನ್ನು ಕೊಟ್ಟಿದ್ದಾರೆ. ಕೊಠಾರಿ ಆಯೋಗ ಬಹಳ ಒಳ್ಳೆಯ ಒಂದು ಮಾತನ್ನು ಹೇಳುತ್ತೆ. ಸಮಾಜ ಏನು ಬಯಸುತ್ತೆ ಅನ್ನೋದನ್ನು ವಿಶ್ವವಿದ್ಯಾಲಯಗಳು ಕೊಡಬಾರದು, ಬದಲಿಗೆ ಸಮಾಜಕ್ಕೆ ಏನು ಬೇಕೋ ಅದನ್ನು ಕೊಡಬೇಕು ಅಂತ. ಸಮಾಜ ಏನು ಬಯಸುತ್ತೆ ಅನ್ನೋದು ಬೇರೆ. ಸಮಾಜ ಒಂದೇ ರೀತಿ ಇರೋದಿಲ್ಲ. ಇಲ್ಲಿ ಜಾತಿಗಳಿವೆ, ವರ್ಗಗಳಿವೆ, ಬೇರೆ ಬೇರೆ ವಲಯಗಳಿವೆ. ಹಾಗಾಗಿ ಒಂದೊಂದು ವರ್ಗ, ಒಂದೊಂದು ಸಾಮಾಜಿಕ ಸಮುದಾಯ ಒಂದೊಂದನ್ನು ನಿರೀಕ್ಷೆ ಮಾಡ್ಬೋದು. ಆದರೆ ಇವೆಲ್ಲವನ್ನು ಕ್ರೋಢೀಕರಿಸಿ ಒಂದು ಶಿಕ್ಷಣ ಸಮಾಜಕ್ಕೆ ಏನು ಕೊಡಬೇಕು ಅನ್ನೋ ಚಿಂತನೆಯನ್ನು ವಿಶ್ವವಿದ್ಯಾಲಯಗಳು ಮಾಡಬೇಕಾಗಿದೆ ಅಂತ ಕೊಠಾರಿ ಆಯೋಗ ಅವತ್ತು ಏನು ಹೇಳ್ತು, ಇವತ್ತು ಅದು ಪ್ರಸ್ತುತವಾದದ್ದೇ. ಅದನ್ನು ಉಲ್ಲೇಖ ಮಾಡ್ತಾರೆ ಇವರು. ವಿಶೇಷವಾಗಿ ಶಿಕ್ಷಣ ಕ್ಷೇತ್ರದ ಸಮಾನತೆಯನ್ನು ಮತ್ತು ಸಾಮಾಜಿಕ ನ್ಯಾಯವನ್ನು ಕುರಿತಂತೆ ಇವರ ಅನೇಕ ಲೇಖನಗಳು ಪ್ರಸ್ತಾಪ ಮಾಡ್ತಾ ಹೋಗುತ್ತೆ. ಅದು ಬಹಳ ಅಗತ್ಯವೂ ಹೌದು. ಇನ್ನೊಂದು ಬಹಳ ಮೆರಿಟನ್ನು ಕುರಿತು ಮಾಡುವ ಚರ್ಚೆ ಇದು. ಏಕೆಂದರೆ ಮೆರಿಟ್ ಏನಾಗಿದೆ ಇವತ್ತು ಅಂತಂದರೆ, ಎಷ್ಟೋ ಸಾರಿ ನಾನು ಅದನ್ನು ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಅನೇಕರು ಶ್ರೇಷ್ಠತೆ ಅಂತ ಕರೀತಾರೆ. ನಾನು ಅದನ್ನು ಶ್ರೇಷ್ಠತೆಯ ಸೊಕ್ಕು ಅಂತ ಕರಿತೀನಿ. ಎಷ್ಟೋ ಸಾರಿ ಶ್ರೇಷ್ಠತೆಯ ಸೊಕ್ಕಿನಿಂದ ಏನಾಗ್ಬೋದು ಅಂದರೆ ಪ್ರತಿಭಾ ಭ್ರೂಣ ಹತ್ಯೆಗಳನ್ನು ಮಾಡಬಹುದು. ಶ್ರೇಷ್ಠವಾದದ್ದನ್ನೇ ನೀನು ಬರಿಬೇಕಪ್ಪ ಅಂತ ಹಠ ಹಿಡಿದು ಬಿಟ್ಟರೆ ಯಾರೂ ಬರೆಯೋದೇ ಇಲ್ಲ. ಯಾವಾಗ ಶ್ರೇಷ್ಠ ಅನ್ನೋದು ಒಂದು ಶೋಧ, ಅದು ಹಾಗೆಯೇ ಮೆರಿಟ್ ಅನ್ನೋದು ಸಹ ಒಂದು ಶೋಧ. ಅದು ಬೇರೆ ಬೇರೆ ಹಂತಗಳನ್ನು ಹಾದು ಬರೋದು. ಕೆಲವರು 35% ಅಷ್ಟೇ ತೆಗೆದಿರ್ತಾರೆ. 35% ತೆಗೆಯೋದಕ್ಕೆ ಅವರು ಓದಿಲ್ಲದೆ ಇರೋದು ಒಂದು ಕಾರಣ ಇದ್ದಿರ್ಬೋದು, ಅಧ್ಯಯನದ ಕೊರತೆ ಒಂದು ಕಾರಣ ಇರಬಹುದು. ಅವರು ಬಂದಂಥ ಹಿನ್ನೆಲೆ ಇದೆಯಲ್ಲ, ಆ ಚರಿತ್ರೆ, ಸಾಮಾಜಿಕ ಚರಿತ್ರೆ ಕಟ್ಟಿಕೊಟ್ಟಿರುವಂಥ ಸನ್ನಿವೇಶ ಇದೆಯಲ್ಲ, ಅದು ಅವರ ಅಧ್ಯಯನದ ಕೊರತೆಗೆ ಬಹಳ ಮುಖ್ಯವಾದ ಕಾರಣ ಇದ್ದಿರ್ಬೋದು. ಸೊ ಹಾಗಾಗಿ ಮೆರಿಟ್ ಅನ್ನೋದಿದೆಯಲ್ಲ, ಅದು ಏನು ಮಾಡುತ್ತೆ, ತಾರತಮ್ಯಕ್ಕೆ ಗುರಿಯಾಗಿಸುವ ಒಂದು ಹುನ್ನಾರ ಅನ್ನೋ ರೀತಿಯ ವಿಶ್ಲೇಷಣೆಯನ್ನು ಇವರು ಕೊಡ್ತಾ ಹೋಗ್ತಾರೆ. ಜೊತೆಗೆ ವೈಜ್ಞಾನಿಕತೆಯನ್ನು, ವೈಚಾರಿಕತೆಯನ್ನು ನಮ್ಮ ಶಿಕ್ಷಣ ಕ್ಷೇತ್ರ, ವಿಶೇಷವಾಗಿ ವಿಶ್ವವಿದ್ಯಾಲಯಗಳು ಬೆಳೆಸಬೇಕು ಅನ್ನುವಂಥ ಅಂಶವನ್ನು ಹೇಳ್ತಾರೆ. ಬಹಳ ಮುಖ್ಯವಾದ್ದು ಖಾಸಗೀಕರಣವನ್ನು ಕುರಿತಂಥ ಪ್ರಶ್ನೆ ಇದು. ಖಾಸಗೀಕರಣ ಏನು ಮಾಡಿದೆ ಅಂತ ಅಂದರೆ, ಇವರು ಅದರ ವಿರೋಧಿ. ನನ್ನಂಥವರು ಖಾಸಗೀಕರಣಕ್ಕೆ ವಿರೋಧಿಯಾದಂಥವರೇನೇನೆ. ನವ ಉದಾರೀಕರಣ ಭಾರತದ ಒಳಗಡೆ ಖಾಸಗೀಕರಣ ಅನ್ನೋದು, ಶಿಕ್ಷಣದ ಖಾಸಗೀಕರಣ ಬಹಳ ಮುನ್ನೆಲೆಗೆ ಬಂದಿರುವಂಥ ಸಂದರ್ಭದಲ್ಲಿ ನಾವಿದ್ದೇವೆ. ಆಗ ಶಿಕ್ಷಣ ಏನಾಗಬಹುದು, ನನಗೆ ತಕ್ಷಣ ನೆನಪಿಗೆ ಬರತಕ್ಕಂಥದ್ದು ಗ್ಯಾಟ್ ಒಪ್ಪಂದದಲ್ಲಿರುವ ಒಂದು ಪರಿಭಾಷೆ. ಗ್ಯಾಟ್ ಒಪ್ಪಂದ ಇದೆಯಲ್ಲ, ಅದು ಶಿಕ್ಷಣ ಕ್ಷೇತ್ರವನ್ನು ನಾಲೆಡ್ಜ್ ಇಂಡಸ್ಟ್ರಿ ಅಂತ ಕರೆದಿದೆ. ಅಂದರೆ ಅಧಿಕೃತವಾಗಿ ಇದೊಂದು ಉದ್ಯಮ ಅನ್ನೋದನ್ನು ಗ್ಯಾಟ್ ಒಪ್ಪಂದ ದೃಢೀಕರಿಸುತ್ತೆ. ಅಂದರೆ ಬದಲಾಗಿರೋ ಸನ್ನಿವೇಶ ಏನು, ನಾವು ಶಿಕ್ಷಣ ಕ್ಷೇತ್ರವನ್ನು ಏನಂತ ಕರಿತಾ ಇದ್ವಿ, ಶಿಕ್ಷಣ ಕ್ಷೇತ್ರ ಇದೆಯಲ್ಲ ಅದು ಒಂದು ಸೇವೆ ಅಂದ್ಕೊಂಡಿದ್ವಿ, ಸರ್ವಿಸ್ ಅದು ಅಂತ ಅಂದ್ಕೊಂಡಿದ್ವಿ. ಹಾಗೆ ಆರೋಗ್ಯನ ಸರ್ವಿಸ್ ಅಂದ್ಕೊಂಡಿವಿ. ಆದರೆ ಸೇವಾ ಕ್ಷೇತ್ರಗಳೆಲ್ಲ ಇವತ್ತು ಉದ್ಯಮ ಕ್ಷೇತ್ರಗಳಾಗಿರುವ ಕಾಲದಲ್ಲಿದ್ದೇವೆ. ಇದೇ ನವ ಉದಾರೀಕರಣದ ಸಂದರ್ಭ ಇದು. ಯಾವ್ಯಾವ ಸೇವಾ ಕ್ಷೇತ್ರಗಳಿದ್ವೋ ಅವೆಲ್ಲವೂ ಸಹ ಈಗ ಉದ್ಯಮ ಕೇಂದ್ರಿತವಾಗಿವೆ. ಹಾಗಾಗಿಯೇ ಶಿಕ್ಷಣ ಸಹ ಉದ್ಯಮ ಕೇಂದ್ರಿತವಾಗಿವೆ. ಆದರೆ ಅದನ್ನು ದೃಢೀಕರಿಸಿದೆಯಲ್ಲ ಗ್ಯಾಟ್ ಒಪ್ಪಂದ, ನಾಲೆಡ್ಜ್ ಇಂಡಸ್ಟ್ರಿ ಅಂತ ಕರೆಯುತ್ತೆ. ನಾವು ಪ್ರೊಫೆಸರ್ಗಳು ಅಂತ ವಿಶ್ವವಿದ್ಯಾಲಯದಲ್ಲಿ ಬೀಗುವ ಒಂದು ಮನೋಧರ್ಮದವರು ಅನೇಕರು ಇರ್ತಾರೆ. ಆದರೆ ಪ್ರೊಫೆಸರ್ ಸರ್ನ ಅದು ಏನು ಕರೆಯುತ್ತೆ ಅಂದರೆ ನಾಲೆಡ್ಜ್ ಇಂಡಸ್ಟ್ರಿ ವರ್ಕರ್ಸ್ ಅಂತ ಕರೆಯುತ್ತೆ. ವರ್ಕರ್ಸ್ ಅಂದರೆ ನಾನು ಕೀಳು ಅಂತ ಖಂಡಿತ ನಾನು ಭಾವಿಸ್ಕೊಂಡಿಲ್ಲ. ಏಕೆಂತಂದರೆ ಶ್ರಮಜೀವಿಗಳೇ ಈ ಸಮಾಜವನ್ನು ಕಟ್ಟಿದವರು, ಈ ಸಂಸ್ಕೃತಿಯನ್ನು ಕಟ್ಟಿದ ಮೂಲ ಪುರುಷರು ಅಂತ ನಂಬಿರೋ ನಾನು. ಆದರೆ ಅನೇಕರು ಏನು ಅಂದ್ಕೊಂಡಿರ್ತಾರೆ, ಅಯ್ಯೋ ನಾವು ವರ್ಕರ್ಸಾ, ಪ್ರೊಫೆಸರ್ ಅಂದರೆ ಭಾಳ ದೊಡ್ಡ ಸ್ಥಾನ ಅಲ್ಲ ಅಂದ್ಕೊಂಡಿರ್ತಾರೆ. ಮಾನ ಇಲ್ಲದೆ ಇದ್ದರೂ ಸ್ಥಾನ ಅಂದ್ಕೊಂಡಿರೋ ಅಂಥ ಅನೇಕರು ಇರ್ತಾರೆ ನಮ್ಮಲ್ಲಿ. ಆದರೆ ಇಲ್ಲಿ ನಾಲೆಡ್ಜ್ ಇಂಡಸ್ಟ್ರಿ ವರ್ಕರ್ಸ್ ಅಂತ ಕರೆಯುತ್ತೆ. ವಿದ್ಯಾರ್ಥಿಗಳೇನು ಅಂದರೆ ನಾಲೆಡ್ಜ್ ಇಂಡಸ್ಟ್ರಿ ಕ್ಲೈಂಟ್ಸ್ ಅಂತ ಕರೆಯುತ್ತೆ. ವಿದೇಶಿ ವಿಶ್ವವಿದ್ಯಾಲಯಗಳು ನಮ್ಮ ದೇಶಕ್ಕೆ ಬಂದಿದ್ದರೆ ಅದನ್ನು ಕಮರ್ಷಿಯಲ್ ಪ್ರೆಸೆನ್ಸ್ ಅಂತ ಕರೆಯುತ್ತೆ.
ಅಂದರೆ ಇಡೀ ಭಾಷೆ ಬದಲಾಗಿದೆಯಲ್ಲ ಗ್ಯಾಟ್ ಒಪ್ಪಂದದಲ್ಲಿ. ಈ ಭಾಷೆ ಬದಲಾಗಿರೋದು ಏನಂತ ತೋರಿಸುತ್ತೆ ಅಂದರೆ ಶಿಕ್ಷಣದ ಧ್ಯೇಯೋದ್ದೇಶಗಳೇ ಬದಲಾಗಿವೆ. ಶಿಕ್ಷಣದ ವ್ಯಾಪಾರೀಕರಣ ಅಷ್ಟೇ ಅಲ್ಲ, ಇದು ಉದ್ಯಮೀಕರಣ. ವ್ಯಾಪಾರ ಆದರೂ ಸಣ್ಣ ಪುಟ್ಟ ಅಂಗಡಿ ಇಟ್ಕೋಬೋದು ಬೇಕಾದರೆ ವ್ಯಾಪಾರ ಅನ್ನೋದಕ್ಕೆ. ಆದರೆ ಉದ್ಯಮ ಅನ್ನೋದು ಬಂಡವಾಳಶಾಹಿ ಆರ್ಥಿಕ ನೀತಿಯ ಬಹಳ ದೊಡ್ಡ ರೂಪಕ ಅದು. ಹಾಗಾಗಿ ಶಿಕ್ಷಣ ಕ್ಷೇತ್ರ ಖಾಸಗೀಕರಣಗೊಳ್ತಾ ಇದ್ದಾಗ ಆಗುವ ಅಪಾಯಗಳನ್ನು ಕುರಿತಂತೆ ಇವರು ಸಾಕಷ್ಟು ಗಮನವನ್ನು ಸೆಳೀತಾರೆ. ಇದು ಬಹಳ ಮುಖ್ಯವಾದ ಸಂಗತಿ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಇಲ್ಲಿ ಇನ್ನೊಂದು ನನ್ನನ್ನು ಕಾಡಿಸ್ತಕ್ಕಂಥದ್ದು, ಈ ಪುಸ್ತಕದಲ್ಲೂ ಅದಿದೆ, ಅದರ ಹೆಚ್ಚು ವಿವರಗಳಿಗೆ ನಾನು ಹೋಗೋದಿಲ್ಲ. ಆದರೆ ಪುಸ್ತಕದಿಂದಲೇ ಪ್ರೇರಣೆ ಪಡೆದು ಹೇಳೋದು, ವಿಶ್ವವಿದ್ಯಾಲಯಗಳು ಮಾನವಿಕ ವಿಷಯಗಳನ್ನು ಕುರಿತಂತೆ ಎಷ್ಟರ ಮಟ್ಟಿಗೆ ಮುನ್ನೆಲೆಗೆ ಆ ವಿಷಯಗಳನ್ನು ತರೋಕ್ಕೆ ಸಾಧ್ಯ ಆಗಿದೆ ಅಂತ. ಯಾವಾಗ ಖಾಸಗೀಕರಣ ಪ್ರಬಲವಾಯಿತೋ, ಇವರೇ ಹೇಳೋ ಪ್ರಕಾರ LPG ಅಂತಾರೆ, ಲಿಬರಲೈಸೇಷನ್, ಪ್ರೈವೇಟೈಸೇಷನ್ ಮತ್ತು ಗ್ಲೋಬಲೈಸೇಷನ್. ಅದು ಬಹಳ ರೂಢಿಯಲ್ಲಿರ್ತಕ್ಕಂಥದ್ದು, ಒಂದು ಸಂಕ್ಷಿಪ್ತವಾದಂಥ ಮಾದರಿ ಅದು. ಆದರೆ ಅದೆಲ್ಲ ಆದಮೇಲೆ ಏನಾಗಿದೆ ಇವತ್ತು ಅಂತ ಯೋಚನೆ ಮಾಡೋದಾದರೆ, ಬಿಸಿನೆಸ್ ಮ್ಯಾನೇಜ್ಮೆಂಟನ್ನು ಓದ್ತಕ್ಕಂಥವ್ರ ಸಂಖ್ಯೆ ಬಹಳ ದೊಡ್ಡದಾಗಿದೆ ಇವತ್ತು. ಕೆಲವರು ಆರ್ಕಿಟೆಕ್ಚರ್ ಓದ್ತಾರೆ, ಇನ್ನು ಕೆಲವರು ಫ್ಯಾಷನ್ ಡಿಸೈನಿಂಗ್ಗೆ ಹೋಗ್ತಾರೆ, ಹೋಟೆಲ್ ಮ್ಯಾನೇಜ್ಮೆಂಟ್ಗೆ ಹೋಗ್ತಾರೆ. ಎಲ್ಲವನ್ನು ಬಿಟ್ಟರೆ ಈಗ ಒಂದು 7-8 ವರ್ಷಗಳ ನಡೆದ ಒಂದು ಸಮೀಕ್ಷೆ, ಇವತ್ತು ಆ ಸಂಖ್ಯೆ ಬದಲಾಗಿರ್ಬೋದು, ಆದರೆ ಪ್ರಮಾಣ ಬದಲಾಗಿಲ್ಲ. ಮಾನವಿಕ ವಿಷಯಗಳನ್ನು ತೆಗೆದುಕೊಳ್ತಕ್ಕಂಥವರು ವಿಶ್ವವಿದ್ಯಾಲಯದಲ್ಲಿ 5% ಮಾತ್ರ. ಅಂದರೆ ಮಾನವಿಕ ವಿಷಯಗಳು ಅಂದರೆ ಏನು? ಸಾಹಿತ್ಯ, ಚರಿತ್ರೆ, ಸಮಾಜಶಾಸ್ತ್ರ, ರಾಜಕೀಯ ಶಾಸ್ತ್ರ, ಇವೆಲ್ಲ ಮಾನವಿಕ ವಿಷಯಗಳು. ಇದು ಬಹಳ ದೊಡ್ಡ ಅಪಾಯಕಾರಿಯಾದಂಥ ಸನ್ನಿವೇಶ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಇದಕ್ಕೆ ಕಾರಣ ಏನು ಹಾಗಾದರೆ? ಶ್ರೀಪಾದ್ ಭಟ್ ಅವರಲ್ಲಿಯೂ ಇದೊಂದು ಚರ್ಚೆ ಬರುತ್ತೆ. ಏನಂದರೆ ಉದ್ಯಮ ಮತ್ತು ಶಿಕ್ಷಣಕ್ಕಿರುವ ಸಂಬಂಧ ಅದೆಷ್ಟರ ಮಟ್ಟಿಗೆ ಸರಿ ಎನ್ನುವ ಪ್ರಶ್ನೆಯನ್ನು ಎತ್ತುತ್ತಾ ಹೋಗ್ತಾರೆ. ಇವತ್ತು ಉದ್ಯಮದ ನೀತಿಗಳು, ಉದ್ಯಮದ ಆರ್ಥಿಕ ನೀತಿಗಳು ಶಿಕ್ಷಣ ನೀತಿಗಳನ್ನು ನಿರ್ಧರಿಸುವಂತಹ ಸನ್ನಿವೇಶದಲ್ಲಿ ನಾವಿದ್ದೇವೆ ಇವತ್ತು. ಹಾಗಾಗಿಯೇ ಎಷ್ಟೋ ಸಂದರ್ಭದಲ್ಲಿ ಇದು ಕೆಲಸ ಸಿಗುತ್ತಾ ಅಂತ ಕೇಳ್ತಾರೆ. ನಿಜ, ಕೆಲಸ ಸಿಕ್ಕಬೇಕು, ಉದ್ಯೋಗ ಸಿಕ್ಕಬೇಕು ಅನ್ನೋದು ನಿಜ. ಉದ್ಯೋಗ ಸಿಕ್ಕಬೇಕು ಅನ್ನೋದನ್ನು ಯಾರೂ ನಿರಾಕರಿಸೋದಿಲ್ಲ. ಆದರೆ ಅತ್ಯಂತ ಸರಳವಾದ ಪ್ರಶ್ನೆ ನನಗಂತೂ ಅನೇಕ ವರ್ಷಗಳಿಂದ ಕಾಡಿಸ್ತಾ ಇರೋದೇನೆಂದರೆ, ಎಲ್ಲಿಯವರೆಗೆ ಜ್ಞಾನಮುಖಿ ಶಿಕ್ಷಣ, ಎಲ್ಲಿಂದ ಉದ್ಯೋಗಮುಖಿ ಶಿಕ್ಷಣ ಎನ್ನುವ ಸರಳ ಪ್ರಶ್ನೆಗೆ ನಮ್ಮ ಶಿಕ್ಷಣದ ನೀತಿಗಳು ಉತ್ತರ ಕೊಟ್ಕೊಂಡಿಲ್ಲ. ನಾವೆಲ್ಲಿವರೆಗೆ ಜ್ಞಾನಮುಖಿಯಾಗಿರಬೇಕು? ಇವತ್ತು ಪ್ರಾಥಮಿಕ ಶಾಲೆಯಲ್ಲಿಯೂ ಕೌಶಲ್ಯಾಭಿವೃದ್ಧಿ ಅಂತ ಕರೀತಾರೆ. ಪ್ರಾಥಮಿಕ ಶಿಕ್ಷಣ ಈ ಕಲಿತಿರ್ಬೇಕಾದ್ರೂ ಕೌಶಲ್ಯಾಭಿವೃದ್ಧಿ, ಕೌಶಲ್ಯ ಅಂದರೆ ಏನು ಹಾಗಾದರೆ? ಇವರು ಅಂದರೆ ಎಲ್ಲಿಂದ ಬರಬೇಕು? ನೀವು ಉದ್ಯೋಗಮುಖಿಯಾಗಿರ್ತಕ್ಕಂಥ ಶಿಕ್ಷಣವನ್ನು ಒಂದು ಹಂತದ ನಂತರದಲ್ಲಿ ಡಿಪ್ಲೊಮಾ ಮುಖಾಂತರ ಕಲಿಸೋದಕ್ಕೆ ಸಾಧ್ಯ ಇದೆ. ಆದರೆ ಆ ಸರಳ ಪ್ರಶ್ನೆಗೂ ನಮ್ಮ ಶಿಕ್ಷಣದ ನೀತಿಗಳು ಉತ್ತರವನ್ನು ಕೊಟ್ಕೊಂಡಿಲ್ಲ, ಶಿಕ್ಷಣ ಕ್ಷೇತ್ರ ಉತ್ತರ ಕೊಟ್ಕೊಂಡಿಲ್ಲ. ಹೀಗಾಗಿ ಏನಾಗಿದೆ ಅಂದರೆ, ಎಲ್ಲವೂ ಉದ್ಯೋಗ ಅಂತ ಅಂದರೆ ಉದ್ಯೋಗಮುಖಿಯಾದ ಶಿಕ್ಷಣವನ್ನೆಲ್ಲ ಕೊಟ್ಟ ಮೇಲೂ ಅವರಿಗೆ ಎಲ್ರಿಗೂ ಉದ್ಯೋಗ ಸಿಗುತ್ತೆ ಅನ್ನೋ ಸ್ಥಿತಿಯಲ್ಲಂತೂ ನಾವು ಇಲ್ಲವೇ ಇಲ್ಲ. ಇಲ್ಲಿ ಅಂಥ ಸನ್ನಿವೇಶದಲ್ಲಿ ನಾವಿದ್ದೇವೆ. ಇಲ್ಲಿ ಉದ್ಯಮ ಮತ್ತು ಶಿಕ್ಷಣದ ಸಂಬಂಧವನ್ನು ಕಲ್ಪಿಸಿದಾಗ ನಮ್ಮ ಪಠ್ಯಕ್ರಮಗಳು ಬದಲಾಗುತ್ತವೆ, ಪಠ್ಯ ಪುಸ್ತಕಗಳು ಬದಲಾಗುತ್ತವೆ, ಶಿಕ್ಷಣವನ್ನು ನೋಡುವ ದೃಷ್ಟಿಕೋನ ಬದಲಾಗುತ್ತೆ. ಹಾಗಾಗಿ ಶಿಕ್ಷಣ ಅಂದರೆ ಏನು, ಶಿಕ್ಷಣ ಯಾಕಿದೆ, ಶಿಕ್ಷಣದ ಮೂಲೋದ್ದೇಶ ಏನು, ಅದು ಜ್ಞಾನಮುಖಿಯೂ ಆಗಿರಬೇಕು, ಒಂದು ಹಂತದಿಂದ ಆಗಬಹುದಾಗುತ್ತೆ. ಹಾಗಾಗಿ ಇಂಥ ಅನೇಕ ಪ್ರಶ್ನೆಗಳು ಇದಾವಲ್ಲ, ಇಲ್ಲಿ ಬಹಳ ಮುಖ್ಯವಾದ್ದು. ಇನ್ನು ಸ್ವಾಯತ್ತತೆಯ ಪ್ರಶ್ನೆ, ಅದನ್ನು ಎತ್ಕೊಳ್ತಾರೆ. ಈ ಸಂದರ್ಭದಲ್ಲಿ ಸ್ವಾಯತ್ತತೆಯನ್ನು ಕುರಿತಂತೆ ಮತ್ತು ಅನುದಾನ ನಮಗೆ ಬೇಡ ಅಂತ ಹೇಳುವ ಕಾಲೇಜುಗಳನ್ನು ಕುರಿತಂತೆ ಒಂದು ಚರ್ಚೆ ನಡಿಬೇಕಾಗಿದೆ. ಮಾವಳ್ಳಿ ಶಂಕರ್ ಅವರಿದ್ದಾರೆ ಇಲ್ಲಿ. ಸುಮ್ಮನೆ ಅವ್ರ ಗಮನ ಯಾಕೆ ಸೆಳೀತಿದ್ದೀನಿ ಅಂದರೆ, ಒಂದು ಕಾಲದಲ್ಲಿ ನಮ್ಮ ಕಾಲೇಜುಗಳು ಹೇಗಿದ್ವು ಅಂದರೆ ಅನುದಾನ ಕೊಡಿ ಅಂತ ಕೇಳ್ತಾ ಇದ್ವು ಖಾಸಗಿ ಕಾಲೇಜುಗಳೆಲ್ಲ. ಆದರೆ ಖಾಸಗೀಕರಣ ಎಲ್ಲಿಗೆ ಬಂದಿದೆ ಅಂದರೆ ಇವತ್ತು ಅನುದಾನ ಬೇಡ ಅಂತಾರೆ. ಯಾಕೆಂದರೆ ರಿಸರ್ವೇಷನ್ ಕೊಡಬೇಕಾಗತ್ತೆ ಅಂತ. ಅಂದರೆ ನೀವು ಮೀಸಲಾತಿಯನ್ನು ನೀಡಬೇಕಾಗತ್ತೆ ಅನ್ನೋ ಕಾರಣಕ್ಕಾಗಿ ನಮಗೆ ಬೇಕಾದವರನ್ನು ನಾವು ಆಯ್ಕೆ ಮಾಡ್ಕೊಳ್ಬೋದು ಈ ಕಾಲೇಜ್ಗೆ ಅನ್ನುವಂಥ ಕಾರಣಕ್ಕಾಗಿ ಅನುದಾನ ರಹಿತವಾಗೋದಕ್ಕೆ ಆತೋರಿತಿರತಕ್ಕಂಥ ಶಿಕ್ಷಣ ಸಂಸ್ಥೆಗಳನ್ನು, ಉನ್ನತ ಶಿಕ್ಷಣ ಸಂಸ್ಥೆಗಳನ್ನು ನಾವು ನೋಡ್ತಿದ್ದೇವೆ. ಅಂಥವ್ರಿಗೆ ಏನು ಮಾಡಬೇಕು ಹಾಗಾದರೆ? ಸರ್ಕಾರ ಏನು ಅಲ್ಲಪ್ಪ ಇಲ್ಲಿವರೆಗೆ ತಗೊಂಡಿದ್ದಾರಲ್ಲ ಅದನ್ನು ವಾಪಸ್ ಕಕ್ಬಿಡಿ ಅಂತ ಕೇಳಬೇಕಾ?
ಅಥವಾ ನೀವು ಹಾಗೆ ಅನುದಾನವನ್ನು ನಿರಾಕರಿಸೋಗಿಲ್ಲ. ಒಂದು ಸಾರಿ ಅನುದಾನಕ್ಕೆ ಒಳಪಟ್ಟ ಮೇಲೆ ಸರ್ಕಾರದ ನೀತಿ ಇದೆಯಲ್ಲ ಅದನ್ನು ಅನುಸರಿಸ್ತಾ ಹೋಗಬೇಕು, ರೋಸ್ಟರ್ನ ಅನುಸರಿಸಬೇಕು, ಏನೇನು ನಡೆಯುತ್ತೋ ಹಾಗೆ ನಡಿಬೇಕು ಸರ್ಕಾರಿ ನಿಯಮಗಳ ಪ್ರಕಾರ ಅಂತ ಹೇಳೋಕ್ಕೆ ಸಾಧ್ಯ ಇದೆಯಾ ಅಂದರೆ ಸರ್ಕಾರಗಳೇನು ಮಾಡುತ್ತವೆ ಅಂದರೆ ಸಂಬಳ ಕೊಡೋದು ತಪ್ಪುತ್ತೆ ಅಂತ ಆರಾಮಾಗಿರುತ್ತವೆ. ಇಂಥದ್ದೊಂದು ಸನ್ನಿವೇಶ ಇದೆಯಲ್ಲ, ಈ ಸನ್ನಿವೇಶಕ್ಕೆ ಉತ್ತರಗಳು ಏನು ಹಾಗಾದರೆ? ಇನ್ನು ಸ್ವಾಯತ್ತ ಕಾಲೇಜುಗಳಲ್ಲಿ ವಿಶ್ವವಿದ್ಯಾಲಯಗಳು ನಾಮಕಾವಸ್ಥೆಗಿರುತ್ತವೆ ಅಷ್ಟೇನೇನೆ, ಪ್ರಮಾಣ ಪತ್ರವನ್ನು ಕೊಡೋದಕ್ಕಾಗಿ ಇರುತ್ತವೆ. ಉದ್ಯೋಗದ ನೇಮಕಾತಿ ಹೇಗಾಗುತ್ತೆ, ಪಠ್ಯಕ್ರಮ ಹೇಗಾಗುತ್ತೆ? ಒಂದು ಕಡೆ ಶ್ರೀಪಾದ್ ಭಟ್ ಅವರು ಪ್ರಭುತ್ವದ ಮಧ್ಯಸ್ಥಿಕೆ ಮತ್ತು ಬೇಹುಗಾರಿಕೆ ಅನ್ನೋದು ಬೇಕಾಗಿಲ್ಲ ಅನ್ನೋಂಥ ಒಂದು ಮಾತನ್ನು ಹೇಳ್ತಾರೆ. ಎಂಥ ಪ್ರಭುತ್ವ ಇದೆ ಅನ್ನೋದ್ರ ಮೇಲೆ ಅದು ಅವಲಂಬಿಸಿದೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಏಕೆಂದರೆ ಅದು ಬಹುಶಃ ಮುಂದೆ ಬರ್ತಾ ಬರ್ತಾ ಅದು ಹಾಗಲ್ಲ ಅನ್ನೋ ಅರ್ಥದ ಮಾತುಗಳು ಅವರ ಲೇಖನಗಳಲ್ಲಿ ಬರುತ್ತವೆ. ಎಂಥ ಪ್ರಭುತ್ವ ಇದೆ? ಒಂದು ಜಾತಿವಾದಿ ಪ್ರಭುತ್ವ ಇದ್ದರೆ, ಒಂದು ಧಾರ್ಮಿಕ ಮೂಲಭೂತವಾದಿ ಪ್ರಭುತ್ವ ಇದ್ದರೆ, ಅದರ ಮಧ್ಯಪ್ರವೇಶ ಇದೆಯಲ್ಲ, ಅದರಿಂದ ಆಗ್ತಕ್ಕಂಥ ಅನಾಹುತಗಳು ಜಾಸ್ತಿ. ಆದರೆ ಒಂದು ಸರ್ಕಾರ ಒಂದು ಶಿಕ್ಷಣ ನೀತಿಯನ್ನು ರೂಪಿಸಿದ ಮೇಲೆ ಆ ಶಿಕ್ಷಣ ನೀತಿಗೆ ಅನುಗುಣವಾಗಿ ಎಲ್ಲ ಶಿಕ್ಷಣ ಸಂಸ್ಥೆಗಳು ಅನುಸರಿಸಬೇಕು ಅಂತ ಹೇಳುವ ಅಧಿಕಾರವೇ ಶಿಕ್ಷಣಕ್ಕಿಲ್ಲ ಅನ್ನೋದಾದರೆ ಅದು ಪ್ರಜಾಸತ್ತಾತ್ಮಕವಲ್ಲ ಅಂತಲೇ ನಾನು ಭಾವಿಸ್ಕೊಂಡಿದ್ದೇನೆ. ಒಂದು ಸರಿ ಕೆಟ್ಟ ಸರ್ಕಾರ ಬರ್ಬೋದು, ಒಂದು ಸರಿ ದುಷ್ಟ ಸರ್ಕಾರ ಬರ್ಬೋದು. ಒಳ್ಳೆ ಸರ್ಕಾರ ಯಾವತ್ತು ಬರುತ್ತೋ ಗೊತ್ತಿಲ್ಲ ನಮಗೆ. ಆದರೆ ನಾನು ಯಾವಾಗಲೂ ಹೇಳೋದೇನೆಂದರೆ ದುಷ್ಟ ಸರ್ಕಾರಕ್ಕಿಂತ ಕೆಟ್ಟ ಸರ್ಕಾರ ಉತ್ತಮ ಅನ್ನೋ ಸ್ಥಿತಿಲಿದ್ದೀವಿ ನಾವು ಈಗ. ಹಾಗಾಗಿ ಇಲ್ಲಿದೆಯಲ್ಲ, ನೀವು ಒಂದು ಸ್ವಾಯತ್ತತೆ ಇರಬಹುದು, ಈ ಖಾಸಗೀಕರಣದ ಫಲವಾಗಿ ಅನುದಾನಗಳನ್ನು ನಿರಾಕರಿಸ್ತಕ್ಕಂತಹ ಅದರ ಹಿಂದಿರುವಂಥ ಮನೋಧರ್ಮ ಇರ್ಬೋದು. ಇದೆಲ್ಲವೂ ಬಂದದ್ದು ಯಾವಾಗ? ಹೆಚ್ಚು ಗ್ಲೋಬಲೈಸೇಷನ್ ನಂತರ, ಜಾಗತೀಕರಣದ ನಂತರ ನಮ್ಮ ಆಲೋಚನಾ ವಿಧಾನ ಬದಲಾಗಿದೆ, ನಮ್ಮ ಮನೋಧರ್ಮ ಬದಲಾಗಿದೆ. ಇಂಥ ಸನ್ನಿವೇಶದ ಒಳಗನೆ ನಾವು ತೆಗೆದುಕೊಳ್ಬೇಕಾಗಿರತಕ್ಕಂಥ ನಿಲುವು ಯಾವುದು ಅನ್ನೋದು ಬಹಳ ಮುಖ್ಯವಾದ್ದು ಅಂತಲೇ ನಾನು ಭಾವಿಸ್ಕೊಂಡಿದ್ದೇನೆ ಈ ಸಂದರ್ಭದಲ್ಲಿ. ಹಾಗಾಗಿ ಅನೇಕ ಪ್ರಶ್ನೆಗಳಿಗೆ, ಅನೇಕ ಚರ್ಚೆಗಳಿಗೆ ಅವಕಾಶವನ್ನು ಕೊಡ್ತಕ್ಕಂಥದ್ದು ಈ ಪುಸ್ತಕ. ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರೋದು ಶೈಕ್ಷಣಿಕ ಸಮಾನತೆಯನ್ನು ಹೇಗೆ ತರಬೇಕು. ಶ್ರೀಪಾದ್ ಭಟ್ ಅವರು ಶೈಕ್ಷಣಿಕ ಸಮಾನತೆಯ ಪ್ರತಿಪಾದಕರು ಅವರು. ಆದರೆ ಉನ್ನತ ಶಿಕ್ಷಣ ಅಷ್ಟೇ ಅಲ್ಲ, ಪ್ರಾಥಮಿಕ ಶಿಕ್ಷಣದಿಂದ ಹಿಡಿದು ಶೈಕ್ಷಣಿಕ ಸಮಾನತೆ ಇಲ್ಲ ನಮ್ಮಲ್ಲಿ. ನೀವು ಒಬ್ಬರನ್ನ LKG UKG ಕಳಿಸ್ತೀವಿ, ಅದೇ ವಯಸ್ಸಿನ ಹಸುಗೂಸುಗಳನ್ನು ಅಂಗನವಾಡಿಗೆ ಕಳಿಸ್ತೀವಿ. ಒಂದು ಕಡೆ ಕನ್ನಡ ಮಾಧ್ಯಮ ಇರುತ್ತೆ, ಇನ್ನೊಂದು ಕಡೆ ಇಂಗ್ಲೀಷ್ ಮಾಧ್ಯಮ ಇರುತ್ತೆ. ಒಂದು ಕಡೆ ರಾಜ್ಯ ಪಠ್ಯಕ್ರಮ ಇರುತ್ತೆ, ಇನ್ನೊಂದು ಕಡೆ ಕೇಂದ್ರ ಪಠ್ಯಕ್ರಮ ಇರುತ್ತೆ. ಅಂದರೆ ಒಂದು ಕಡೆ ಖಾಸಗಿ ಶಾಲೆಗಳಿರುತ್ತವೆ, ಇನ್ನೊಂದು ಕಡೆ ಸರ್ಕಾರಿ ಶಾಲೆಗಳಿರುತ್ತವೆ. ಇನ್ನು ಉನ್ನತ ಶಿಕ್ಷಣಕ್ಕೆ ಬಂದರೆ ವೃತ್ತಿ ಶಿಕ್ಷಣವೇ ಬಹಳ ಅತ್ಯುತ್ತಮವಾದ್ದು ಅನ್ನೋ ಮನೋಧರ್ಮವನ್ನು ಮೂಡಿಸಲಾಗಿದೆ. ಸಾಮಾನ್ಯ ಶಿಕ್ಷಣಕ್ಕೆ ಅಷ್ಟು ಕಿಮ್ಮತ್ತಿಲ್ಲ ಅನ್ನೋವಂಥ ವಾತಾವರಣವನ್ನು ಮೂಡಿಸಲಾಗಿದೆ. ಹಾಗಾಗಿ ಮಾನವಿಕ ವಿಷಯಗಳನ್ನು ಓದುವಂತೆ ಮಾಡುವಂತಹ ಒಂದು ಶಿಕ್ಷಣ ಕ್ರಮ ಅಥವಾ ಅಂಥದ್ದೊಂದು ಪಠ್ಯಕ್ರಮ, ಬೇರೆ ವಿಷಯಗಳನ್ನು ನಿರಾಕರಿಸದೆ ಮಾನವಿಕ ವಿಷಯಗಳನ್ನು ಕಡ್ಡಾಯವಾಗಿ ಓದುವಂತೆ ಮಾಡತಕ್ಕಂಥ ಪಠ್ಯಕ್ರಮವೊಂದನ್ನು ರೂಪಿಸುವ ಅಗತ್ಯ ಇವತ್ತಿದೆ ಅಂದ್ಕೊಂಡಿದ್ದೀನಿ ನಾನು. ನಿಮಗೆ ಓದ್ತಕ್ಕಂಥವನಿಗೆ, ಒಬ್ಬ ವೈದ್ಯನಿಗೆ, ಒಬ್ಬ ಇಂಜಿನಿಯರ್ಗೆ ಅಥವಾ ಯಾವುದೋ IT ಅವರಿಗೆ ಒಂದಷ್ಟು ಸಾಹಿತ್ಯ ಗೊತ್ತಿದ್ದರೆ ಒಂದು ಸಾಹಿತ್ಯದ ಪರಿಣತಿಯನ್ನು ಪಡಿಬೇಕಾಗಿಲ್ಲ. ಒಂದಷ್ಟು ದೇಶದ ಇತಿಹಾಸ ಗೊತ್ತಿಲ್ಲದೆ ಹೋದರೆ, ಸಮಾಜದ ಚಲನೆ ಹೇಗಾಗ್ತಿದೆ ಅಂತ ಗೊತ್ತಿಲ್ಲದೆ ಹೋದರೆ, ಸಾಮಾಜಿಕ ಸಂರಚನೆಯ ವಿಷಯಗಳು ಗೊತ್ತಿಲ್ಲದೆ ಹೋಗೋದಾದರೆ ಅವನು ಎಂಥ ಪ್ರಜೆ ಆಗ್ಬೋದು, ಎಂಥ ಮನುಷ್ಯ ಆಗ್ಬೋದು, ಈ ದೇಶದಲ್ಲಿ ಅವನ ದೃಷ್ಟಿಕೋನ ಹೇಗಿದ್ದಿರ್ಬೋದು. ಹಾಗಾಗಿ ಮಾನವಿಕ ವಿಷಯಗಳನ್ನು ಬೇರೆ ಯಾವುದನ್ನು ಇವತ್ತು ಬಹಳ ಮುಖ್ಯವಾದ ವಿಷಯಗಳು ಅಂತ ಭಾವಿಸಲಾಗ್ತಿದೆಯೋ, ಮುಖ್ಯವೋ ಅನ್ನೋದು ಬೇರೆ ಚರ್ಚೆ. ಹಂಗೆ ಭಾವಿಸಲಾಗ್ತಿದೆಯಲ್ಲ, ಅದರ ಜೊತೆಗೆ ಮಾನವಿಕ ವಿಷಯಗಳನ್ನು ಬಿಟ್ಟು ಕೊಡದೇ ಇರತಕ್ಕಂಥ ಪಠ್ಯಕ್ರಮವೊಂದನ್ನು ರೂಪಿಸುವ ಅಗತ್ಯ ಇದೆ. ಸಂವಿಧಾನವನ್ನು ಓದಬೇಕು ಅಂತ ಹೇಗೆ ಕಡ್ಡಾಯ ಮಾಡಲಾಗಿದೆಯೋ ಹಾಗೆ ಎಲ್ಲಾದರೂ ಒಂದು ಕಡೆ ಮಾನವಿಕ ವಿಷಯಗಳನ್ನು ಅಧ್ಯಯನ ಮಾಡಲೇಬೇಕು, ಇಲ್ಲದಿದ್ದರೆ ನೀನು ಮನುಷ್ಯ ಆಗಲ್ಲ ಅಂತ ಹೇಳುವಂತಹ ಪಠ್ಯಕ್ರಮವನ್ನು ನಾವು ರೂಪಿಸಬೇಕಾದ ಅಗತ್ಯ ಇದೆ. ಇಂಥ ಅನೇಕ ಪ್ರಶ್ನೆಗಳು ನಮ್ಮ ಎದುರುಗಡೆ ಇವೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಹಾಗಾಗಿ ಈ ಪುಸ್ತಕ ಸ್ವಾಯತ್ತತೆಯ ಪ್ರಶ್ನೆಯನ್ನು, ಮೀಸಲಾತಿಯ ವಿಷಯವನ್ನು, ಪ್ರಭುತ್ವ ಮತ್ತು ಪ್ರಭುತ್ವದ ಬೇಹುಗಾರಿಕೆ, ಬಹಳ ಮುಖ್ಯವಾಗಿ ಪ್ರಭುತ್ವದ ಬೇಹುಗಾರಿಕೆ ಇದೆಯಲ್ಲ, ಬೇಹುಗಾರಿಕೆ ಎನ್ನುವ ಪದ ಇದೆಯಲ್ಲ ಇವರು ಬಳಸಿರೋದು, ಅದು ಬಹಳ ಮುಖ್ಯವಾದ್ದು ಅಂತ ಅನಿಸುತ್ತೆ. ಪತ್ತೇದಾರಿ ಕೆಲಸ ಮಾಡ್ತಾ ಹೋಗೋದು ಇದು. ಆದರೆ ಸರ್ಕಾರಿ ವಿಶ್ವವಿದ್ಯಾಲಯಗಳ ಶಕ್ತಿಯೇ ಕ್ಷೀಣಿಸುತ್ತಿರುವ ಸಂದರ್ಭದ ಒಳಗಡೆ ನಾವಿದ್ದೇವೆ, ಅದನ್ನು ಮರಿಬಾರ್ದು ನಾವು.
ಎಷ್ಟು ವಿಶ್ವವಿದ್ಯಾಲಯಗಳಲ್ಲಿ ಉದ್ಯೋಗ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡಲಾಗಿದೆ, ಅದನ್ನು ಯೋಚನೆ ಮಾಡಬೇಕು. ಎಷ್ಟು ವರ್ಷದಿಂದ ಭರ್ತಿ ಮಾಡಿಲ್ಲ, ಎಷ್ಟು ಕಾಲೇಜುಗಳಿಗೆ 440 ಸರ್ಕಾರಿ ಕಾಲೇಜುಗಳಿಗೆ ಇತ್ತೀಚೆಗೆ 300 ಚಿಲ್ಲರೆ ಪ್ರಾಂಶುಪಾಲರನ್ನು ಆಯ್ಕೆ ಮಾಡಿಕೊಂಡು ನೇಮಕ ಮಾಡಬೇಕು ಅನ್ನೋದು ಇಷ್ಟು ವರ್ಷಗಳ ನಂತರ ಈಗ ನಡೀತಿದೆ. ಇಲ್ಲಿವರೆಗಿದ್ದಾರೆ 4 ಜನ ಖಾಯಂ ಪ್ರಿನ್ಸಿಪಾಲರು. 440 ಕಾಲೇಜುಗಳಲ್ಲಿ, ಸರ್ಕಾರಿ ಕಾಲೇಜುಗಳಲ್ಲಿ ಕೇವಲ 4 ಜನ ಖಾಯಂ ಪ್ರಿನ್ಸಿಪಾಲರಿದ್ದರು ಇಲ್ಲಿವರೆಗೆ. ಇದು ನಮ್ಮ ಶಿಕ್ಷಣ ಸ್ಥಿತಿ. ಸೊ ಇಂಥದ್ದೊಂದು ಭಾಳ ಸಂಕೀರ್ಣವಾದ ಸಂದರ್ಭ. ಶಿಕ್ಷಣ ಅನ್ನೋದು ಸಂಕೀರ್ಣಗೊಳಿಸಲಾಗಿರ್ತಕ್ಕಂಥ ಒಂದು ಸ್ವರೂಪವನ್ನು ಪಡೆದಿದೆ. ಆದರೆ ಅಷ್ಟೊಂದು ಸಂಕೀರ್ಣಗೊಳ್ಳಬೇಕಾಗಿಲ್ಲ. ಅದು ಯಾಕೆ ಅಂತಂದರೆ, ಸರಳ ಪ್ರಶ್ನೆಗಳನ್ನು ಶಿಕ್ಷಣ ತಜ್ಞರಾದವರು, ಸರ್ಕಾರಗಳು ಕೇಳಿಕೊಳ್ತಾ ಇಲ್ಲ ಅಂತಲೇ ನನಗನ್ನಿಸ್ತಾ ಇದೆ. ಇಂಥ ಸಂದರ್ಭದ ಒಳಗಡೆ ನಮ್ಮ ಸಮಕಾಲೀನ ಸಂದರ್ಭಕ್ಕೆ ಬೇಕಾಗಿರ್ತಕ್ಕಂತಹ ಉನ್ನತ ಶಿಕ್ಷಣ ಯಾವುದು? ಮೆರಿಟ್ ಒಂದೇ ಮಾನದಂಡವ? ಸ್ವಾಯತ್ತತೆ ಅಷ್ಟೇ ಅಂತಿಮವಾದದ್ದ? ಪ್ರಭುತ್ವ ಮತ್ತು ವಿಶ್ವವಿದ್ಯಾಲಯಗಳು ಅಥವಾ ಉನ್ನತ ಶಿಕ್ಷಣದ ಸಂಬಂಧ ಹೇಗಿರಬೇಕು? ಇಂಥ ಅನೇಕ ಚರ್ಚೆಗಳಿಗೆ ಅವಕಾಶವನ್ನು ಮಾಡಿಕೊಡ್ತಕ್ಕಂತಹ ಒಂದು ಮುಖ್ಯವಾದಂತಹ ಕೃತಿಯನ್ನು ಕೊಟ್ಟಿರುವಂಥ ಶ್ರೀಪಾದ್ ಭಟ್ ಅವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ನಾನು ಕೆಲವು ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ.